ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ ಸೀರೆನ ಹೇಗೆ ಬ್ಲೌಸ್ ಪೀಸ್ನ ಹೇಗೆ ಫೋಲ್ಡ್ ಮಾಡಿಕೊಂಡು ಹಾಗೆಯೇ ಲೈನಿಂಗ್ನ ಮೇಲ್ಗಡೆ ಇಟ್ಟು ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನು ದೊಡ್ಡದಾಗಿಯೇ ಹಾಸ್ಬಿಟ್ಟು ಕಟ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಟೈಮ್ ಕೂಡ ವೇಸ್ಟ್ ಆಗುತ್ತೆ, ಹಾಗೆಯೇ ಬೇಗ ಕೂಡ ಕಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಕಟಿಂಗ್ ಮಾಡೋ ಮೆಥಡ್ನಲ್ಲಿ ನಿಮಗೂ ಕೂಡ ಹೇಳ್ಕೊಡ್ತೀನಿ ಹೇಗೆ ಅಂದ್ಬಿಟ್ಟು. ಇವಾಗ ಏನಾಗುತ್ತೆ, ಲೆಂತ್ ಜಾಸ್ತಿ ಇದೆ ಅಲ್ವಾ, ಆ ಕಡೆ ನೀವು ಫೋಲ್ಡಿಂಗ್ನ ಮಾಡ್ಕೊಳ್ಳಿ. ಸೀರೆ ಫ್ಯಾಬ್ರಿಕ್ನ ಆ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ನಾವು ಕಟಿಂಗ್ ಮಾಡಿರೋವಂಥ ಲೈನಿಂಗ್ನ ಒಂದೊಂದಾಗಿಯೇ ಇಡ್ತಾ ಹೋಗಬೇಕು. ಸೊ ಇಲ್ಲೇನಾದರೂ ನಿಮಗೆ ಬಾರ್ಡರ್ ಬಂದಿತ್ತು, ದೊಡ್ಡ ಬಾರ್ಡರ್ ಬಂದು ಆ ಕಡೆ ಚಿಕ್ಕ ಬಾರ್ಡರ್ ಬಂದಿತ್ತು ಅಂತಂದರೆ, ದೊಡ್ಡ ಬಾರ್ಡರ್ದು ಸೈಡು ಸ್ಲೀವ್ಸ್ ಇಟ್ಕೊಳ್ಳಿ, ಚಿಕ್ಕ ಬಾರ್ಡರ್ ಸೈಡು ಬ್ಯಾಕ್ ಪಾರ್ಟ್ನ ಇಟ್ಕೊಳ್ಳಿ. ಇದು ಏನು ಬಾರ್ಡರ್ ಬಂದಿಲ್ಲ, ಸೊ ಎಲ್ಲಾದರೂ ಇಟ್ಕೋಬೋದು. ನಾನು ಬಾರ್ಡರ್ ಬಂದಿರೋದು ಬೇಕು ನಿಮಗೆ, ಅದನ್ನು ಕೂಡ ತೋರಿಸ್ಕೊಡ್ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಕೂಡ ನಿಮಗೆ ಬೇಕಾದರೆ ಹೇಳ್ಕೊಡ್ತೀನಿ. ಸೊ ಇವಾಗ ಇದು ಏನು ಬಾರ್ಡರ್ ಬಂದಿರಲ್ಲ ಅಂತ ಅನ್ನೋದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ನಾನು ಈ ರೀತಿ. ಇದು ಬಂದು ಬೋಟ್ ನೆಕ್, ಕ್ಲೋಸ್ ನೆಕ್ ಬರುತ್ತೆ ಆ ರೀತಿ ಬ್ಲೌಸು. ನಿಮ್ಗೇನಾದರೂ ಇದ್ರದ್ದು ಕಟಿಂಗ್ ವೀಡಿಯೋ ಬೇಕು ಅಂತಂದರೆ ಹಾಕಿದ್ದೀನಿ ನೋಡಿ, ಕಟಿಂಗ್ ವೀಡಿಯೋನು ಕೂಡ ಇದರದ್ದು ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗೆಯೇ ಫ್ರಂಟ್ ಪಾರ್ಟ್ನ ನಾನು ಆ ಕಡೆ ಸೈಡ್ ಇಡ್ತಾ ಇದ್ದೀನಿ. ಇಲ್ಲಿ ಏನಕ್ಕೆ ಸ್ಲೀವ್ಸ್ ಇಡ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಸ್ಲೀವ್ಸ್ ಏನಕ್ಕೆ ಇಡ್ತಾ ಇಲ್ಲ ಅಂತಂದರೆ, ನಾನು ಇದನ್ನು ಪೂರ್ತಿಯಾಗಿ ಪ್ಲೇನ್ ಇದೆ ಅಲ್ವಾ, ಸೊ ಹಾಗಾಗಿ ಸ್ಲೀವ್ಸ್ ಬೇಕಾದರೆ ನಾವು ಎಲ್ಲಿ ಬೇಕಾದರೂ ಇಟ್ಕೋಬೋದು. ನೀವು ಏನಾದರೂ ಸ್ಲೀವ್ಸ್ ಏನಾದರೂ ಬಾರ್ಡರ್ ಕೊಟ್ಟಿದ್ರು ಅಂತಂದರೆ ಸ್ಲೀವ್ಸು ಸೈಡ್ಗೆ ಇಟ್ಕೋಬೇಕಾಗತ್ತೆ. ಸೊ ನೋಡಿ, ಸ್ಲೀವ್ಸ್ ಹತ್ರ ಈ ರೀತಿ ಇಟ್ಕೊಂಡಿದ್ದೀನಿ, ಈ ಕಡೆ ತಿರುಗಿಸ್ಕೊಂಡು ಇಟ್ಕೊಳ್ಳಿ. ಓಪನ್ ಸೈಡ್ ಆ ಕಡೆ ಇದೆ, ಕ್ಲೋಸ್ ಅನ್ನೋದು ನಮ್ಮ ಸೈಡ್ ಇದೆ. ಇದನ್ನು ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಸ್ಲೀವ್ಸ್ನ ಬಂದು ಇಲ್ಲಿ ಮಧ್ಯದಲ್ಲಿ ಇಟ್ಕೋಬೋದು. ಸೊ ಸಾಕಾಗುತ್ತೆ ಇಲ್ವಾ ಅಂತ ಒಂದು ಸಲ ಫಸ್ಟು ಚೆಕ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ಬೇಕು ಅಂದರೆ ಆ ರೀತಿ ಇಟ್ಕೋಬೋದು. ನೋಡಿ, ಈಗ ಇಟ್ಟರೆ ಅದು ಸಾಕಾಗೋದಿಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಮತ್ತೆ ಇದನ್ನು ಎತ್ಕೊಂಡೆ. ನಾವು ಎಲ್ಲನೂ ಕೂಡ ನೋಡ್ಕೋಬೇಕು, ಯಾವ್ಯಾವ ಕಡೆ ಇಟ್ಟರೆ ನಮಗೆ ಬಟ್ಟೆ ಸಾಕಾಗುತ್ತೆ. ಮತ್ತು ಇದಕ್ಕೆ ಸ್ಲೀವ್ಸ್ಗೆ ಜಾಯಿಂಟ್ ಮಾಡಬೇಕಲ್ವಾ, ಸೊ ಜಾಯಿಂಟ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು, ಈ ಕಡೆ ಸೈಡು ಸ್ವಲ್ಪ ಜಾಯಿಂಟ್ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಹೀಗೆ ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೋತೀನಿ. ನೋಡಿ, ಈ ಕಡೆ ಒಂದು ಸ್ಲೀವ್ಸು, ಹಾಗೆಯೇ ಈ ಕಡೆ ಒಂದು ಸ್ಲೀವ್ಸು ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೋಬೇಕು, ಅದನ್ನು ಕೂಡ ಸಾಕಾಗುತ್ತಾ ಇಲ್ವಾ ಅಂತ. ಸೊ ಆ ರೀತಿ ಕೂಡ ಚೆಕ್ ಮಾಡ್ಕೋಬೋದು. ಬ್ಯಾಕ್ ಪಾರ್ಟ್ ಅಂತೂ ಕ್ಲೋಸ್ ನೆಕ್ ಇರೋ ಕಡೆಯೇ ಬರಬೇಕು. ನೋಡಿ, ಹೀಗೂ ಕೂಡ ಇಟ್ಕೊಂಡೆ. ಇದು ಕೂಡ ಸಾಕಾಗ್ತಾ ಇಲ್ಲ. ಇವಾಗ ಏನು ಮಾಡಬೇಕು, ನಾವು ಅಟ್ಯಾಚ್ ಮಾಡಲೇಬೇಕಾಗುತ್ತೆ. ಈ ರೀತಿ ಬಟ್ಟೆ ಕಡಿಮೆ ಇದ್ದಾಗ ಏನು ಮಾಡಬೇಕಾಗುತ್ತೆ, ಅಟ್ಯಾಚ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಈ ಕಡೆ ಸ್ಲೀವ್ಸ್ ಪೂರ್ತಿ ಸ್ಲೀವ್ಸ್ ಮಾತ್ರ ಒಂದು ಸೈಡ್ ಈ ರೀತಿ ಇಟ್ಕೊಂಡು ಆ ಕಡೆ ಈ ಕಡೆ ಬಟ್ಟೆನ ಬೇಕಾದರೆ ಅಟ್ಯಾಚ್ ಮಾಡ್ಕೋಬೋದು. ನೋಡಿ, ಹೀಗೆ ಇಟ್ಕೊಳ್ಳಿ. ನಾವು ಆ ಕಡೆನೂ ಅಟ್ಯಾಚ್ ಮಾಡಬೇಕು, ಹಾಗೆಯೇ ಈ ಕಡೆ ಸೈಡ್ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಸೊ ಈ ರೀತಿ ಬಟ್ಟೆ ಪೀಸ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ನೀವು ಕಂಪಲ್ಸರಿ ಅಟ್ಯಾಚ್ ಬಂದೇ ಬರುತ್ತೆ. ಯಾಕಂತಂದರೆ ಬೆಲ್ಟ್ ಪಟ್ಟಿ ಕೂಡ ಇರಬೇಕು. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟಲ್ಲಿ ಚಿಕ್ಕ ಪೀಸ್ನ ಕೊಟ್ಟು ನಮಗೆ ಸ್ಟಿಚಿಂಗ್ ಮಾಡೋದಿಲ್ಲ, ಹಾಗೆಯೇ ನಮಗೆ ಮಾಡಿಕೊಡೋದಿಲ್ಲ ಅಂತ ಕೇಳ್ತಾರೆ ಅಲ್ವಾ. ನೋಡಿ, ಈ ರೀತಿ ಎಲ್ಲ ಕಷ್ಟ ಇರುತ್ತೆ. ನಾವು ಹೇಗೆ ಅದನ್ನು ಸ್ಟಿಚ್ ಮಾಡಿಕೊಡೋದು ಅಲ್ವಾ. ಈ ರೀತಿ ಕೂಡ ಇಡೋಕ್ಕಾಗ್ತಾಯಿಲ್ಲ. ಸೊ ಹೀಗೇ ಇಟ್ಕೋಬೇಕು. ಇಟ್ಕೊಂಡಾದಮೇಲೆ ಈ ರೀತಿ ಸೈಡಲ್ಲಿ ಉಳ್ಕೊಳ್ಳುತ್ತೆ ಅಲ್ವಾ, ಆ ಪೀಸ್ಗಳಲ್ಲಿ ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಬೆಲ್ಟ್ ಪಟ್ಟಿ ಕೂಡ ಇಟ್ಕೋಬೇಕು. ನೋಡಿ, 2 ಪೀಸ್ ಕೂಡ ಬೆಲ್ಟ್ ಪಟ್ಟಿಗೂ ಕೂಡ ಬೇಕು ನಮಗೆ. ನೋಡಿ, ಇದನ್ನು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡಿ. ಸೊ ಪೀಸ್ ನೋಡಬೇಕು, ಎಷ್ಟು ಸಾಕಾಗೋದಿಲ್ಲ ಅಂತ ನೀವೇ ನೋಡ್ತಾ ಇದ್ದೀರಲ್ವ. ಇದು ಬಂದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನಮಗೆ ಓಪನ್ ಇದೆ ಅಂತಂದರೆ ಓಪನ್ ಸೈಡ್ ಬಟ್ಟೆ ಇರುತ್ತಲ್ಲ, ಅದೇ ಸಾಕಾಗುತ್ತೆ. ಸೊ ಕ್ಲೋಸ್ ನೆಕ್ ಆಗಿರೋದ್ರಿಂದ ಸಾಕಾಗೋದಿಲ್ಲ. ಇವಾಗ ಫ್ರಂಟಲ್ಲಿ ಇದನ್ನು ಕಟ್ ಮಾಡಿಕೊಂಡು ಇದನ್ನು ಕೂಡ ಒಂದು ಸೈಡು ಫಸ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಇದು ಸಾಕಾಗುತ್ತೆ. ನೋಡಿ, ಒಂದು ಪೀಸ್ ಆಯಿತು. ಇದನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೋದು. ಹಾಗೆಯೇ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಮತ್ತು ಇಲ್ಲಿ ಸಿಗುತ್ತಲ್ವ, ಇದು ಇನ್ನೊಂದು ಪೀಸ್, ಇನ್ನೊಂದು ಸೈಡ್ ಆಯಿತು. 2 ತೋಳಿಗೆ ಆಯಿತು. ಒಂದು ತೋಳಿಗೆ 2 ಸೈಡ್ ಕೂಡ ಇದು ರೆಡಿ ಆಯಿತು.
ಇವಾಗ ಏನು ಮಾಡಬೇಕು, ಇಲ್ಲಿ ನಮಗೆ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ 2 ಪೀಸ್ ಇದೆ ಅಲ್ವಾ, ಇದನ್ನು ಕಟ್ ಮಾಡಿಕೊಂಡ್ರೆ ನಮಗೆ 2 ಕಡೆ ಕೂಡ ಆಗುತ್ತೆ. ಸೊ ನೋಡಿದ್ರಲ್ವಾ, ಪೀಸ್ ಏನಾದರೂ ಬಟ್ಟೆ ಕಡಿಮೆ ಇತ್ತು ಅಂತಂದರೆ ಹೇಗೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಅಂತ. ಏನು ಮಾಡೋದಕ್ಕಾಗೋದಿಲ್ಲ, ಸ್ಲೀವ್ಸ್ ಹತ್ರ ಸ್ವಲ್ಪ ಅಟ್ಯಾಚ್ ಬರುತ್ತೆ ಅಷ್ಟೇ, ಇನ್ನೇನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಸ್ಲೀವ್ಸ್ ಹತ್ರ ಸ್ವಲ್ಪ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.